ಜನಪ್ರಿಯ ಶಾಸಕರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಅಧಿಕಾರಿ ವೃಂದದವರೇ, ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ, ಇವತ್ತಿನ ದಿವಸ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ. ನಾನು ಒಂದೇ ಒಂದು ಮಾತಲ್ಲಿ ಮುಗಿಸ್ತೀನಿ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಒಂದು ಮಾತಿದು. ಅಂಥ ಇದನ್ನು ಇವತ್ತು ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರು ಅದನ್ನು ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ಇತಿಹಾಸದ ಉದ್ದಕ್ಕೂ ಹೆಸರಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಆ ಕಾರ್ಯಕ್ರಮ ಇತಿಹಾಸದಲ್ಲಿ ಉಳಿತದೆ. ಹಂಗಾಗಿ ಬಾಬಾ ಸಾಹೇಬರ ಒಂದು ಇದನ್ನು ತಿಳ್ಕೊಂಡು ನಾವು ಇವತ್ತೇನು ಈ ಒಂದು ಜಾಗವನ್ನು ನನ್ನ ಹಿತೈಷಿಗಳು, ನನ್ನ ಒಡನಾಡಿಗಳು ಎಲ್ಲ ಒಟ್ಟೊಟ್ಟಿಗೆ ಸೇರಿ ಏನು ಇದನ್ನು ಇವತ್ತು ಉಳಿಸ್ಕೊಂಡಿದ್ದಾರೋ, ಇದು ಉದ್ದಗಲಕ್ಕೂ ಏನು ನಾವು ಏನು ಹೇಳ್ತೀವಿ, ಆಕಾಶದ ಉದ್ದಗಲಕ್ಕೂ ಏನು ನಕ್ಷತ್ರಗಳಿರ್ತಾವೋ ಆ ರೀತಿ ನಕ್ಷತ್ರಗಳ ರೀತಿಯಲ್ಲಿ ಈ ಜಾಗವನ್ನು ಪತ್ತೆ ಹಚ್ಚಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಸ್ವಂತ ಖರ್ಚುಗಳನ್ನು ಇಟ್ಟು ಹಲವಾರು ರೀತಿಯ ಮಾತುಗಳನ್ನು ಸಹ ಬಂದವು, ನನವರೆಗೂ ಬಂದವು. ಅದನ್ನು ವಾಪಸ್ ಬಿಡಿಸ್ಬೇಕು, ಆ ಜಾಗವನ್ನು ಮತ್ತೆ ಏನೋ ಮಾಡಬೇಕು, ಯಾವ ರೀತಿನೋ ಮಾಡಬೇಕು ಅಂತೇಳಿ ನಾನು ಪ್ರತಿನಿತ್ಯನೂ ನಮ್ಮ ಭಾವನ ಜೊತೆ ನಾನು ಇವುಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಭಾವ ಹಿಂಗೆ ಆಗ್ತಾ ಇದೆ, ಆ ಜಾಗಕ್ಕೆ ಇಂಥ ಪ್ರಾಬ್ಲಮ್ಮು ಹುಟ್ಟಾಕೊಳ್ತಾ ಇದ್ದಾರೆ, ಅದು ಇದು ಅಂತ. ನಾವು ಏನಾದರೆ ಕೂಡ ಈ ಜಾಗವನ್ನು ಉಳಿಸ್ಬೇಕನ್ನೋದೇ ಎಲ್ಲರ ಗುರಿ ಆಗಿತ್ತು. ಅದ್ರ ಜೊತೆಗೆ ಮೈನಸ್ಸು ಪ್ಲಸ್ ಎರಡೂ ಇರ್ತವೆ. ಕೆಲವರೆಲ್ಲನೂ ಹೇಳ್ತಾ ಇದ್ರು, ಸುಮಾರು ಜನ ಏನಣ್ಣ ಟೌನ್ ಬಿಟ್ಬಿಟ್ಟು ನಮ್ಮನ್ನು ಎಲ್ಲೋ ಎತ್ಕೊಂಡು ಹೋಗ್ಬಿಟ್ಟು ಕೊನೆಯಲ್ಲಿ ಹಾಕ್ಬಿಡ್ತಾ ಇದ್ದಾರಲ್ಲ. ಅದಕ್ಕೆ ನಾವು ಕೆಲವಾರು ಮಾತುಗಳನ್ನು ಹೇಳ್ಕೊಳ್ತಾ ಇದ್ವಿ. ಇವತ್ತು ನಾವು ಮುಳಬಾಗಿಲಿಂದ ಹೋಗಿ ಕೋಲಾರಲ್ಲಿ ಹೋಗಿ ನಾವು ಕಾರ್ಯಕ್ರಮಗಳು ಮಾಡ್ಕೊಳ್ಳಲ್ವಾ, ಇಲ್ಲ ಇಲ್ಲಿಂದ ಹೋಗಿ ಟೇಕಲಲ್ಲಿ ಮಾಡ್ಕೊಳ್ಳಲ್ವಾ, ಇಲ್ಲಿಂದ ಮಾಲೂರಿಗೆ ಹೋಗಿ ಮಾಡ್ಕೊಳ್ಳಲ್ವಾ ಅನ್ನೋ ಮಾತುಗಳನ್ನು ಸಹ ನಾವು ಚರ್ಚೆ ಮಾಡಿದ್ದೀವಿ. ಇದು ಎಂಥ ಇದಾದರೆ ಕೂಡ ಇದು ಇತಿಹಾಸದಲ್ಲಿ ಉಳಿತಕ್ಕಂಥ ಒಂದು ಭೂಮಿ. ಇದು ಈ ಜಾಗ ಅಂತ ಜಾಗ ಆಗಿದೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಿಗೆ ಏನು ನಮ್ಮ ಸಮೃದ್ಧಿ ಮಂಜಣ್ಣವರು ಇತಿಹಾಸವನ್ನು ಮರೆಯಲಾರದಂಥ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಸಮುದಾಯನೇ ಅಲ್ಲ, ಎಲ್ಲ ಸಮುದಾಯಕ್ಕೂ ಏನು ಹಿರಿಯರು ಹೇಳ್ಕೊಂಬಂದಿದ್ದಾರೆ, ಎಲ್ಲ ಸಮುದಾಯಕ್ಕೂ ಒಳಪಡೋಂಗೆ ಈ 4 ಎಕರೆಯನ್ನು ಅಭಿವೃದ್ಧಿಪಡಿಸಿ ಒಂದು ಮ್ಯೂಸಿಯಂ ರೀತಿಯಲ್ಲಿ ಇಲ್ಲಿ ಒಂದು ಹೈವೇಗೆ ತಕ್ಕಂಥ ಒಂದು ಮ್ಯೂಸಿಯಂ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ಕೊಟ್ಟು ಒಂದು ಹೆಸರು ಗಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಈಗ ಈ ಭಾಗ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಇವತ್ತೇನು ನಾವು ಈ ಭೂಮಿಯನ್ನು ಉಳಿಸ್ಕೊಡ್ಬೇಕು ಅಂತ ಮನವಿ ಮಾಡಿದಾಗ ಅವರು ಕೂಡ, ನಮ್ಮ ಶಾಸಕರು ಕೂಡ ಆ ಬಗ್ಗೆ ಶ್ರಮ ಹಾಕಿ ಅವರು ಜಿಲ್ಲಾಧಿಕಾರಿಗಳೊಟ್ಟಿಗೆ ಮತ್ತು ಅಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ಅದನ್ನು ಒಂದು ಉಳಿಸ್ಕೊಟ್ಟು ಇವತ್ತು ಇಲ್ಲಿ ಅಂಬೇಡ್ಕರ್ ಅವರ ಒಂದು ಭವನವನ್ನು ಕಟ್ಟಲಿಕ್ಕೆ ಇವತ್ತು ನಮ್ಮ ದೇವರಾಜಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಒಂದು ಜಾಗವನ್ನು ಆಯ್ಕೆ ಮಾಡಿ ಇವತ್ತಿಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಎಲ್ಲ ನಮ್ಮ ದಲಿತ ಚಳವಳಿಯ ಎಲ್ಲ ಸಂಘಟನೆಗಳ ಪರವಾಗಿ ಮತ್ತು ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮದು ಒಂದು ಮನವಿ ಏನಂದರೆ, ಈಗಾಗಲೇ ಇಲ್ಲಿ ಜಾಗ ತಮಗೇನಂತ ಗೊತ್ತಿದೆ. ತಮ್ಮ ಅನುದಾನದಲ್ಲಿ ಆ ಮುಂದೆ ಇರ್ತಕ್ಕಂಥ ಒಂದು ಏನು ಹಳ್ಳ ಇದೆ, ಅದಕ್ಕೆ ಕೆರೆ ಹೂಳು ಇತ್ತು, ಒಂದು ಯಾವುದೋ ಒಂದು ಕಾರ್ಯಕ್ರಮ ಹಾಕಿ ಅದನ್ನು ಒಂದು ಇದು ಮಾಡಿಸಿ ಅದನ್ನು ಮತ್ತೆ ತಾವು ಯಾವುದಕ್ಕೆ ಉಪಯೋಗಿಸಬೇಕು, ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಳ್ಬೇಕು. ಒಟ್ಟು ಮಾದರಿಯಾದ ಒಂದು ಅಂಬೇಡ್ಕರ್ ಭವನವನ್ನು ಮಾಡಿಕೊಡ್ಬೇಕು. ಇದು ನಮ್ಮೆಲ್ಲ ದಲಿತ ಚಳುವಳಿಯ ಒತ್ತಾಯ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಈ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಮಸ್ತ ಜನರೇ ಹಾಗೂ ಮುಖ್ಯವಾಗಿ ಮಾಧ್ಯಮ ಮಿತ್ರರೇ, ಇದಕ್ಕೆ ನಾನೊಂದು ಇದಕ್ಕೆ ಎಲ್ರಿಗೂ ಸ್ವಾಗತ ಕೊಡ್ತಾ ನಾನು ಮುಖ್ಯವಾಗಿ ಒಂದು 4-5 ಜನಕ್ಕೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅನೇಕ ವರ್ಷಗಳ ಒಂದು ಕೊರಗು ಅಂಬೇಡ್ಕರ್ ಒಂದು ಸಮುದಾಯ ಭವನನೇ. ಯಾಕಂದರೆ ಸಮುದಾಯ ಭವನ ಹೆಸರಲ್ಲಿ ಏನಾದರೂ ಮಾಡ್ಬೋದು, ಫಂಕ್ಷನ್ ಮಾಡ್ಬೋದು, ಮದುವೆ ಮಾಡ್ಬೋದು, ಏನಾದರೂ ಮಾಡ್ಬೋದು. ಇಂಥ ಒಂದು ಕೊರಗು ನಮಗಿದ್ದೇ ಇತ್ತು. ಸತತವಾಗಿ ನಾವು ಒಂದು 30 ವರ್ಷದಿಂದ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಮೊನ್ನೆ ತಾನೇ ಇಲ್ಲೊಂದು ಕೆಲವರು ಇದನ್ನು ಅಕ್ವಿಜಿಷನ್ ಮಾಡ್ತಾಯಿದ್ರು ನೋಡಿ. ಯಾಕಂದರೆ ಈ ಭಾಗದಲ್ಲಿ ಎಲ್ಲನೂ ಸಾಹೇಬ್ರು ಸೆಷನ್ನಲ್ಲಿ ಸುಮಾರು ಸತಿ ಚರ್ಚೆ ಮಾಡಿದ್ದಾರೆ. ಹೈವೇಯಲ್ಲಿ ಕಳ್ಳತನ ಆಗ್ತಾ ಅದ್ರ ಸ್ಪೆಸಿಫಿಕ್ಕಾಗಿ ದೇವರಾಯ ಸಮುದ್ರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೈವೇಯಲ್ಲಿರ್ತಕ್ಕಂಥ ಭೂಗಳರು ಮಾಫಿ ಮಾಡ್ತಾ ಇದ್ದಾರೆ ಅಂತ ನಾವು ಅದು ಗಮನ ಬಂದು ಇಲ್ಲಿ ಹುಡುಕಿದಾಗ ಇಲ್ಲೊಂದು ಕಡೆ ಸರ್ವೆ ನಂಬರಲ್ಲಿ ಸರ್ಕಾರಿ ಜಾಗ ಅಂತ ಗೊತ್ತಾಯಿತು. ನಾನು ಮತ್ತು ಸತೀಶು ಮತ್ತು ನಮಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ JK ಮತ್ತು ನಮ್ಮ ಸಿನ್ನಪ್ಪಯ್ಯ ಹಾಗೂ ರಘು, ಇನ್ನು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಬಂದು ಈ ಜಾಗವನ್ನು ಗುರುತಿಸಿ ಬೋರ್ಡ್ ಎತ್ಕೊಂಡು ಬಂದು ಇಲ್ಲಿ ನಾಟಿದ್ವಿ. ಅವಾಗ ಸ್ವಲ್ಪ ಮಾತುನೂ ಚಕಾಮುಖಿನೂ ಆಯಿತು.
ಎಲ್ಲೋ ಒಂದು ಕಡೆ ನಾವೇನು ನಮ್ಮ ಸ್ವಂತಕ್ಕೇನು ಕೇಳ್ತಾ ಇಲ್ಲ, ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತ ಕೇಳಿದ್ವಿ. ಅದರಲ್ಲಿ ಒಂದು ನಿಟ್ಟಿದ್ದಕ್ಕೆ ಇದೊಂದು ಜಾಗ ಉಳಿಯಿತು. ನಾವು ಪಾಣಿ ಬೇಕು ಅಂತ ಸಾಹೇಬ್ರ ಗಮನಕ್ಕೂ ತಂದ್ವಿ, ಮತ್ತು ತಹಸೀಲ್ದಾರ್ ಮೇಡಮ್ಗೂ ಗಮನ ತಂದ್ವಿ. ಅನುಕೂಲ ಮಾಡಿಕೊಟ್ಟು ಆಯಿತು. ಅದರ ಫಲವಾಗಿ ಒಂದು ಅಂಬೇಡ್ಕರ್ ಸಮುದಾಯ ಭವನ ಒಂದು ಇಡೀ ಸಮಾಜದ ಎಲ್ಲ ನಮ್ಮ ಜನಾಂಗದ ದಲಿತರಿಗೆ ಅನುಕೂಲ ಆಗ್ತಾಯಿದೆ. ಹಾಗಾಗಿ ಮೊದಲನೇದಾಗಿ ಸಾಹೇಬ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಯಾಕಂದರೆ ನಾವು ಪದೇ ಪದೇ ಇಷ್ಟೊತ್ತು ಮಾತಾಡೋಲ್ಲ, ಎಲ್ಲ ಸಾಹೇಬರು ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ. ಇದು ಆದಷ್ಟು ಬೇಗ ಕ್ವಾಲಿಟಿಯಿಂದ ಮಾನ್ಯ ಕಾಂಟ್ರಾಕ್ಟರ್ ಸಾಹೇಬ್ರೆ ಈ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮೇಲೆ ಇಲ್ದಿರ ಮಾಡಬೇಕು. ಯಾವುದೇ ಕಾರಣಕ್ಕೆ ಕಾಂಪ್ರಮೈಸ್ ಮೇಲೆ ಇಲ್ದಿರ ಚೆನ್ನಾಗಿ ಕಟ್ಟಬೇಕು. ಅದೇ ಅತಿ ಶೀಘ್ರವಾಗಿ ಕಟ್ಟಬೇಕು. ಯಾಕಂದ್ರೆ ಸಾಹೇಬ್ರೆ ಅದಕ್ಕೆ ದಯವಿಟ್ಟು ಅತಿ ಶೀಘ್ರವಾಗಿ ಕಟ್ಟಬೇಕು. ಮತ್ತು ನೀವು ಏನು ನಮ್ಮ ಒಂದು ಮೇಲ್ಛಾವಣಿ ಬೇಕು ಅಂತ ಅಂಬೇಡ್ಕರ್ ಸರ್ಕಲಲ್ಲಿ ನಾವು ನಗರಸಭೆಯವರ ಹತ್ರ ಸುಮಾರು 20 ವರ್ಷದಿಂದ ಗಲಾಟೆ ಮಾಡ್ತಾಯಿದ್ವಿ. ನಮ್ಮ ಮಾತು ನಿಮ್ಮ ಗಮನಕ್ಕೆ ಬಂದು ಇವತ್ತು ಒಂದು ಬೇರೆ ಶೇಪಲ್ಲಿ ಮೈಸೂರು ಥರ ಮಾಡ್ತಾಯಿದ್ರೆ ಮಹಾರಾಜ ಶೈಲಿಯಲ್ಲಿ. ಅದಕ್ಕೆ ತಮಗೆ ಸ್ವಾಗತ ಹೇಳ್ತಾ, ಈಗ ಮಳೆ ಬರೋ ಜಾಸ್ತಿ ಸಮಯ ಇದೆ, ಹಾಗಾಗಿ ಎಲ್ಲರೂ ಭಾಷೆ ಮಾಡ್ಕೊಂಡ್ರೆ ಆಗಲ್ಲ. ಹಾಗಾಗಿ ತಮಗೆ ಒಳ್ಳೆಯದಾಗಲಿ, ಅತಿ ಶೀಘ್ರವಾಗಿ ಕ್ವಾಲಿಟಿಯಾಗಿ ಕಟ್ಕೊಡ್ಬೇಕಂತ ತಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ. ಜೈ ಹಿಂದ್, ಜೈ ಭಾರತ್.